ನನ್ನನ್ನು ಕಂಡ್ರೆ ಕನಸಿನಲ್ಲೂ ಭಯ ಎಂಬ ಎಚ್ಚರಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಕೆ ವೆಂಕಟೇಶ್ ವ್ಯಂಗ್ಯವಾಡಿದ್ದಾರೆ. ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಅವ್ರನ್ನ ಕಂಡ್ರೆ ಯಾಕೆ ಭಯ ಆಗುತ್ತೆ? ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ವೆಂಕಟೇಶ್ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಮಗನನ್ನ ಗೆಲ್ಲಿಸ್ಕೊಂಡು ಬರೋಕ್ಕಾಗಲಿಲ್ಲ. ಅವ್ರನ್ನ ಕಂಡ್ರೆ ನಮಗೆ ಭಯ ಆಗುತ್ತಾ? ಅಂಥವ್ರನ್ನ ಕಂಡ್ರೆ ಕುಮಾರಸ್ವಾಮಿ ಕಂಡ್ರೆ ನಾವು ಯಾಕೆ ಭಯ ಪಡಬೇಕು? ಪಾಪ ಅವ್ರ ಮಗ ನಿಖಿಲ್ ಸೋತ್ಬಿಟ್ರು, ಅಯ್ಯೋ ಅನ್ನಿಸ್ತಾ ಇದೆ ಅವ್ರು ನೋಡಿದ್ರೆ. 3 ಬಾರಿ ಸೋತಿರೋದನ್ನ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ, ಪಾಪ ಅಂತ ಅನಿಸುತ್ತೆ. ಹೀಗಿರುವಾಗ HDK ಕಂಡ್ರೆ ನಮಗೆ ಯಾಕೆ ಭಯ ಅಂತ ಸಚಿವ ವೆಂಕಟೇಶ್ ಹೇಳಿದ್ದಾರೆ. ಯಾಕೆ ಭಯ ಪಡೋಣ? ಅವ್ರ ಮಗನ್ನೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಾವ್ಯಾಕ್ರಿ ಭಯ ಪಡೋಣ? ಮಗನ್ನೇ 3 ಸಲ ಸೋಲಿಸಿದ್ದಾರೆ ಪಾಪ. ಏನೋ ನಮಗೂ ಪಾಪ ಅನ್ಸುತ್ತೆ ಹುಡುಗರು ನೋಡಿದ್ರೆ. ಕುಮಾರಸ್ವಾಮಿ ಅವ್ರಿಗೆ ನಾವ್ಯಾಕೆ ಎದುರ್ಕೊಳ್ಳೋಣ? ಯಾಕೆ ಪಾಪ ಅನ್ಸುತ್ತೆ? ಪಾಪ ಹುಡುಗ 3 ಸಲ ಸೋತಲ್ಲ, 3 ಸಲ ಸೋತಲ್ಲ. ಯಾಕೆ ಪಾಪ ಅನ್ಸುತ್ತೆ? ಇನ್ನೂ ಹುಡುಗ ಇನ್ನೂ ಯುವಕ ಅವನು, ಪಾಪ 3 ಸಲ ಸೋತ್ನಲ್ಲ ಅಂತ ಯಾರಿಗಾದ್ರೂ ಸಹಜವಾಗಿ ಅನ್ಸುತ್ತೆ. ಯಾವ ಕಾರಣಕ್ಕೆ ಸೋತಿರ್ಬೋದು ಸರ್? ಯಾವ ಕಾರಣಕ್ಕೆ ಸೋತಿರ್ಬೋದು? ಜನ ಸೋಲಿಸಿದಾರಪ್ಪ. ಕಾರಣ ಏನಿದೆ ಅದಕ್ಕೆ? ಜನ ಸೋಲಿಸಿದ್ದಾರೆ. ಯಾವ ಕಾರಣಕ್ಕೆ ಸೋಲಿಸಿದ್ರು ಅಂತ ಇವರಮ್ಮ ಅದಕ್ಕೆ ಜನಕ್ಕೆ ಈಗ 25,000 ಲೀಡ್ ಕೊಟ್ಟಿದ್ದಾರೆ. ಏನಲ್ಲಿ ಕಾರಣ ಏನು? ಒಂದು ಮಾನದಂಡ ಇರುತ್ತಲ್ಲ ಸೋಲು ಗೆಲುವಿಗೆ. ಈಗ ಮಾನದಂಡ ಏನೂ ಇಲ್ಲ. ಜನ ಕಾಂಗ್ರೆಸ್ ಪರವಾಗಿದ್ದಾರೆ, ಓಟ್ ಕುಮಾರಸ್ವಾಮಿ. ಯಾಕೆ ಭಯ ಪಡೋಣ? ಅವ್ರ ಮಗನ್ನೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಾವ್ಯಾಕ್ರಿ ಭಯ ಪಡೋಣ? ಮಗನ್ನೇ 3 ಸಲ